ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕದನ ಜೋರಾಗಿದೆ. ಇಷ್ಟು ದಿನ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. 2 ದಿನಗಳಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಸಾಧುಗಳನ್ನು ಕರೆಸಿಕೊಳ್ತಿದ್ದಾರೆ. ಇಬ್ಬರ ನಡುವೆ ಸಿಎಂ ಕುರ್ಚಿಗಾಗಿ ಕದನ ಅಂತೂ ನಡೀತಾ ಇದೆ ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ. ಇಷ್ಟು ದಿನ ನಾನೇ ಬಡ್ಜೆಟ್ಟು ನಾನೇ ಸಿಎಂ ಅಂದವರು 2 ದಿನದಿಂದ ಉಲ್ಟಾ ಹೊಡಿತಾರೆ. ಹೈಕಮಾಂಡ್ ಅಂತ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, MLAಗಳು ಯಾರಿಗೆ ಬೆಂಬಲ ಆಯಿತೋ ಅವ್ರಿಗೆ, MLAಗಳು ನನಗೆ ಬೆಂಬಲ ಇದೆ. ಅವರು CLP ಲೀಡರ್ ಎಲೆಕ್ಟೆಡ್ CLP ನನಗಿದೆ. ಡಿ ಕೆ ಶಿವಕುಮಾರಿಂದ ಯಾರಿದ್ದಾರೆ ರೀ ಅಂದರು. ಡಿ ಕೆ ಶಿವಕುಮಾರಿಂದ MLAಗಳಿಲ್ಲ. ನಾನು ಹೇಳ್ತಾರೆ ಸಿದ್ದರಾಮಯ್ಯ ಹೇಳಿದ್ದು. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನೀವು CLP ಮೀಟಿಂಗ್ ಕರೆದು ಬಹುಮತವನ್ನು ಸಾಬೀತು ಮಾಡು ತಾಕತ್ತಿದ್ರೆ ಅನ್ನೋ ಥರ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ರೈತರ ವಿಚಾರವನ್ನು ಮರೆತು, ಕಬ್ಬು ಬೆಳೆಗಾರರ ವಿಚಾರವನ್ನು ಮರೆತು ಇಡೀ ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗ್ಲಿ. ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಒಂದು 3 ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು, ನಾನೇ ಮೊದಲೆಲ್ಲ ನಾನೇ ಅಂತ ಇದ್ರು. 3 ದಿನದಿಂದ ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ. ಮುಖ್ಯಮಂತ್ರಿಗಳು